ಪ್ರತಿಮಾ, ಯಾಕೆ ಹೀಗೆ ಮಂಕಾಗಿದ್ಯಾ? ನೋಡೇ ಹೇಳ, ಮೊನ್ನೆಯಿಂದ ಹೀಗೆ ಇದ್ದಾಳೆ ಕಣೆ. ಏನಾಯ್ತು ಕೇಳು. ಏ ಪ್ರತಿ, ಏನಾಯ್ತೆ? ಬಾ ಇಲ್ಲಿ, ಬಾ ಅಂದೆ. ಏನಾಯ್ತೆ ಪ್ರತಿ? ಹಿಂಗ್ ಡಲ್ ಆಗಿದ್ರೆ ನಾವೇನ್ ಅನ್ಕೊಳ್ಬೇಕು ಹೇಳು? ಏನಾಯ್ತು ಪ್ರತಿಮಾ? ಕಾಲೇಜಲ್ಲಿ ಏನಾದ್ರೂ ಗಲಾಟೆ ಆಯ್ತಾ? ಇಲ್ಲ, ಅದು ಏನೈತೆ? ಇಲ್ಲ, ಏನೂ ಆಗಿಲ್ಲ. ಏನೂ ಆಗಿಲ್ಲ. ಹುಡುಗಿಗೆ ಇದಕ್ಕೆ ಪ್ರತಿ ಹೇಳಿ, ಏನಾಯ್ತು? ಪ್ರತಿಮಾ, ಸುಮ್ಮನೆ ಹಿಂಗೆ ಹತ್ರ ನಮ್ಗೇನು ಗೊತ್ತಾಗುತ್ತೆ ಹೇಳು? ಹುಷಾರಿಲ್ವೇನೆ? ಏನಾದ್ರು ಪ್ರಾಬ್ಲಮ್ ಏನೇ? ಬಾಯ್ ಬಿಡೆ. ನಾನೇನು ತಪ್ಪು ಮಾಡಿಲ್ಲ. ನಾನು ಯಾರಿಗೂ ಮೋಸ ಮಾಡಿಲ್ಲ ಅಕ್ಕ. ನಾನು ಬೇಕು ಅಂತಾನೆ ಯಾರ ಮರ್ಯಾದೆನೂ ಕಳೆದಿಲ್ಲ. ಅಯ್ಯೋ ಹುಚ್ಚಿ, ಈಗ ನಾವು ಯಾರಾದರೂ ಏನಾದರೂ ಅಂದ್ವೇನೆ? ಮರ್ಯಾದೆ ಕಳೆಯೋ ಕೆಲಸ ನೀನು ಯಾಕೆ ಮಾಡ್ತೀಯಾ? ನನ್ನ ತಂಗಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಈಗ ಅಳೋದು ನಿಲ್ಲಿಸಿ ಏನಾಯಿತು ಅಂತ ಹೇಳು. ಇಲ್ಲ, ನಾನು ತಪ್ಪು ಮಾಡಿಲ್ಲ. ನಾನು ತಪ್ಪು ಮಾಡಿಲ್ಲ ಅಕ್ಕ. ನಾನು ತಪ್ಪು ಮಾಡಿಲ್ಲ ಅಷ್ಟೇ. ಪ್ರತಿ, ಏ ಪ್ರತಿಮಾ, ಏನಿದು? ಏನೇ ಇದು? ಬಿಡಮ್ಮ, ಮೋಸ್ಟ್ಲಿ ಕಾಲೇಜಲ್ಲಿ ಕಾಪಿ ಹೊಡೆದಿರ್ಬೇಕು. ಗಣೇಶ ಶಾಪ ಕೊಡ್ತಾನೆ ಅಂತ ಹೆದರ್ಕೊಂಡ್ಬಿಟ್ಟಿರ್ತಾಳೆ. ನಾಳೆ ಎಲ್ಲ ಮಾತಾಡಿ ಸರಿ ಮಾಡೋಣ. ಬಿಡು, ನೀನು ಹೋಗಮ್ಮ. ಇಲ್ಲ, ಕಾಪಿ ಹೊಡೆದಿದ್ದ ತಪ್ಪಿಗೆ ಹಾಕ್ತಿರೋ ಕಣ್ಣೀರಲ್ಲ, ಏನೋ ಆಗಿದೆ. ಪ್ರತಿ, ನನ್ನ ಜೀವನ ಥರನೇ ನೀನು ಲೈಫ್ನೇ ಹಾಳು ಮಾಡ್ಕೊಂಬಿಟ್ಟಿಯೇನೆ. ರಂಗ, ನಮ್ಮ ಮನೆ ಕತೆ ಎಲ್ಲಿಗೆ ಹೋಗಿ ಮುಟ್ಟುತ್ತೋ. ದೇವರು ಕಣ್ರಿ ಅದು. ಅಪ್ರಂಜಿ ರತ್ನದಂತ ಗಂಡ ಸಿಕ್ಕಿರೋದು ನನಗೆ. ಅಭಯ್ ಶೇಖರ್, ಭರಣಿ ನಕ್ಷತ್ರ, ಮೇಷರಾಶಿ, ವಿಶ್ವಾಮಿತ್ರ ಗೋತ್ರ, ಈ ಹೆಸರಲ್ಲಿ ವಿಶೇಷ ಅರ್ಚನೆ ಮಾಡಿ. ಹೇಗಿದ್ರು ಸದ್ಯದಲ್ಲೇ ನಿಂಗೆ ಡಿವೋರ್ಸ್ ಕೊಟ್ಟು ಬೇರೆ ಆಗ್ಬಿಡ್ತೀನಲ್ಲ, ಅದಾದ್ಮೇಲೆ ಇದು ಯಾವುದು ಮಾಡ್ಸಲ್ಲ. ಮತ್ತೆ ಕನ್ಫ್ಯೂಷನಾ? ಹಂಗೇನಿಲ್ಲ. ಆ ಲೋಕೇಶ್ ಮುಂದೆ ನನ್ನ ಬಗ್ಗೆ ಅಷ್ಟೆಲ್ಲ ಪಾಸಿಟಿವ್ ಆಗಿ ಮಾತಾಡಿ ನನ್ನ ಹೆಸರಲ್ಲೇ ಅರ್ಚನೆನೂ ಮಾಡಿಸಿ ಕಡೆಗೆ ನನ್ನ ಹತ್ರನೇ ಬಂದು ಡಿವೋರ್ಸ್ ವಿಷಯ ಮಾತಾಡಿದ್ರೆ ಉರಿಯಲ್ವಾ ಮತ್ತೆ? ಆಯ್ತು, ಡಿವೋರ್ಸ್ ಕೊಟ್ಟೇ ಬಿಡ್ತೀನಿ ಅನ್ಬೇಕಿತ್ತು. ಏಯ್ ಥೂ, ನಿನ್ನ ದುಶ್ಮನ್ ಕಹಾಯ ಅಂದ್ರೆ ಬಗಲ್ ಮೇ ಅಂತ ನಿನ್ನ ನೋಡೇ ಬರ್ದಿರ್ಬೇಕು. ನಾನ್ ಡಿವೋರ್ಸ್ ಕೊಡೋದ? ಅದು ನನ್ನ ಸೀನಿಯರ್ಗೆ ಚಾನ್ಸೇ ಇಲ್ಲಮ್ಮ. ಅರೆ ಬುದ್ದು, ನಾನು ನಿಂಗೆ ಡಿವೋರ್ಸ್ ಕೊಡು ಅಂತ ಹೇಳು ಅಂದೆ, ಕೊಟ್ಟೆ ಬಿಡು ಅನ್ನ. ನೀನ್ ಹಂಗೆ ಹೇಳಿದ್ರೆ ಅವ್ರು ತಕ್ಷಣಕ್ಕೆ ಬದಲಾಗ್ತಿದ್ರು. ನೀನ್ ಅನ್ಕೊಂಡಿರೋ ತರ ಪ್ರಾಣಿ ಅಲ್ಲಮ್ಮ ಅದು. ಜಗಮುಂಡು, ಹಠ ಅಂದ್ರೆ ಹಠ. ನೀನು ರಾತ್ರಿ ಏನಾಯ್ತು ಗೊತ್ತಾ? ಆ ಪ್ರಾಣಿ ಒಂದೇ ನಡ್ಕೊಂಡು ಹೋಗ್ತಿತ್ತ. ನಾನು ಡ್ರಾಪ್ ಕೊಡೋಣ ಅಂತ ಹೋದೆ, ಅಲ್ಲಿ ಆಮೇಲೆ ಏನಾಯ್ತು? ಇಲ್ಲಿ ಯಾಕೋ ವಾಸ್ತು ಸರಿ ಇಲ್ಲ. ನಡಿ ಮೇಲೆ ಹೋಗೋಣ, ನಡಿ.
ಅಷ್ಟೊಂದು ಕೊಟ್ಟಿನ ಮತ್ತ ಅದು ಚಾಂದಿನಿ ಹತ್ರ ಎಲ್ಲ ಇವನ ಏನೋ ಭಾರಿ ನಡೆಸಿದಾನೆ. ಹೇಗೆ ತಿಳ್ಕೊಳ್ಳೋದು? ನೀನ್ ಫಾಲೋ ಮಾಡ್ಕೊಂಡು ಹೋದೆ, ಆಮೇಲೆ ಆಮೇಲೆ ಹಾ, ಈಗ ನೀನೇ ಸೀನಿಯರ್ ಅನ್ಕೋ. ಸಿಡ್ಸಿಡ ಅನ್ಕೊಂಡು ಒಳ್ಳೆ ಸಗಣಿ ತುಳ್ದೋ ತರ ಮುಖ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಆಗ ನನ್ನ ಬೈಕಲ್ಲಿ ಹಿಂದೆನೇ ಫಾಲೋ ಮಾಡ್ತೇನೆ. ಅದು ನನ್ನನ್ನು ದುರ್ಗುಟ್ಕೊಂಡು ನೋಡುತ್ತೆ. ಆಗ ನಾನು ಶುರು ಮಾಡಿದೆ. ಕಡೆ ಪಕ್ಷ ಒಂದೆರಡು ಮಾತಾದ್ರೂ ಆಡ್ರೆ ಪ್ಲೀಸ್ ಕಣ್ರೆ. ಅಷ್ಟೊಂದು ಕೆಟ್ಟವನೇನ್ರಿ ನಾನು? ಎಲ್ಲಿ ಒಂದೇ ಒಂದ್ಸಲ ನನ್ನ ಮುಖ ನೋಡ್ಕೊಂಡು ಹೇಳಿ. ನೋಡಲ್ಲ, ನೀನೊಬ್ಬ ಕೇಡಿ. ಆ ರೇಂಜಲ್ಲೆಲ್ಲ ವಿಲನ್ ಮಾಡ್ಬೇಡ್ರಿ ನನ್ನನ್ನ. ಮಧ್ಯಾಹ್ನ ನೀವು ಹಂಗಂದಾಗಿಂದ ನನ್ನ ಜೀವನೇ ಹೋದಂಗ ಆಗ್ತಿದೆ ಗೊತ್ತಾ? ನಿಮ್ ಮನ್ಸಾಕ್ಷಿಟ್ಟು ಒಂದೇ ಒಂದ್ಸಲ ಯೋಚನೆ ಮಾಡ್ರಿ. ನನ್ ಪ್ರೀತಿ ಸುಳ್ಳ? ನಾನು ನಿಮ್ಮನ್ನ ಮನ್ಸಾರ ಇಷ್ಟಪಟ್ಟಿದ್ ಸುಳ್ಳ? ಸಾಕ್ಷಿ ಕೊಟ್ಟು ನಿಮ್ಮನ್ನ ನಂಬ್ಸೋದಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ ಕಣ್ರೆ. ನೀವು ನನ್ನನ್ನು ನಂಬಿದ್ರೆ ನನ್ನ ಪ್ರೀತಿಯಿಂದಾನೇ ನಂಬೇಕು. ಒಂದೇ ಒಂದ್ಸಲ ನನ್ನನ್ನು ನೋಡ್ಕೊಂಡು ಹೇಳ್ರಿ, ಐ ಲವ್ ಯು ಕಣೋ ಡಬ್ಬ ಅಂತ. ಒಂದೇ ಒಂದ್ಸಲ ನನ್ನ ಕಪಾಳಕ್ಕೆ ಬಾರಿಸ್ಬಿಟ್ರೆ ಸಾಕು, ಇನ್ನೂ 10 ಜನ್ಮ ನಿಮ್ಮೊಳಗಡೆ ಸೇರ್ಕೊಂಡು ಬದುಕ್ತೀನಿ. ಪ್ಲೀಸ್. ಏನ್ ಮಾಮ್? ಏನಿಲ್ಲ, ನೀವಿಬ್ರು ಮಾತಾಡ್ತಾ ಕೂತಿದ್ರಲ್ಲ, ತಂಪಾಗಿ ಮಾತಾಡ್ಕೊಳ್ಳಿ ಅಂತ ಜ್ಯೂಸ್ ತಂದಿದ್ದೀನಿ. ಮಾತಾಡ್ಕೊಳ್ಳಿ, ಆರಾಮಾಗಿ ಮಾತಾಡ್ಕೊಳ್ಳಿ. ನನ್ನ ಪುಟಾಣಿ ಕಳ್ಳ, ನೀನು ಅಷ್ಟೇ ಬಂಗಾರಿ. ಮಾತಾಡಿ ಆರಾಮ. ಇದ್ದಕ್ಕಿದ್ದಂಗೆ ನನ್ನ ಮದರ್ ಇಂಡಿಯಾಗೆ ಏನಾಯ್ತು? ನನ್ ಜೊತೆ ಮಾತಾಡ್ತಿದ್ಯಲ್ಲ, ಖುಷಿಯಾಗಿರ್ಬೇಕು. ಅದ್ರಲ್ಲೇನಿದೆ? ಅದರಲ್ಲೇ ಎಲ್ಲ ಇರೋದು ಕಣೋ. ನಮ್ಮಿಬ್ಬರನ್ನ ಒಂದ್ ಮಾಡಬೇಕು ಅಂತ ನಿಮ್ಮಮ್ಮ ಮಾಡ್ತಾರೋ ಸರ್ಕಸ್ ಇದೆಲ್ಲ. ಚೋಡೋ ಯಾರ್, ಈಗ ನಾನ್ ನಿನ್ ಸೀನಿಯರು, ಮುಂದಕ್ಕೆ ಹೇಳು. ಸೊ ಅದಾ? ಹಾ, ಆಮೇಲೆ ನಾನು ಹೇಳ್ದೆ, ಮಾತಾಡ್ರಿ ಸೀನಿಯರ್. ನನ್ನನ್ನು ಅಷ್ಟು ದಿನದಿಂದ ನೋಡ್ತಾ ಇದ್ದೀರಾ. ನನ್ನನ್ನು ಇಷ್ಟೇನ್ರಿ ಅರ್ಥ ಮಾಡ್ಕೊಂಡ್ರದ್ ನೀವು? ನಾನು ನಿಮ್ಮನ್ನ ಎಷ್ಟು ಇಷ್ಟಪಡ್ತೀನಿ ಅಂತ ಗೊತ್ತಿಲ್ವಾ ನಿಮ್ಗೆ? ನಿಮ್ಮ ವಿಷಯದಲ್ಲಿ ಹೆಂಗೆಲ್ಲ ಆಡ್ತೀನಿ ಅಂತ ಗೊತ್ತಿದ್ರು ನನ್ನ ಹತ್ತನೇ ಡಿವೋರ್ಸ್ ವಿಷಯ ಮಾತಾಡ್ತೀರೇನ್ರಿ? ಇದು ನಿಮ್ಗೇನೆ ಸರಿ ಅನ್ಸುತ್ತಾ? ಪಾಪ ಅನ್ಸಲ್ವಾ? ದೇವ್ರೆ, ಎಂಥ ಅದೃಷ್ಟ ದಿನ. ಕಡೆಗೂ ನನ್ನ ಮಗ ಚಾಂದಿನಿ ಪ್ರೀತಿಗೆ ಬಿದ್ದುಬಿಟ್ಟ. ಇನ್ನು ತಡ ಮಾಡಬಾರ್ದು. ಆದಷ್ಟು ಬೇಗ ಶುಭ ಕಾರ್ಯ ಪ್ರಾರಂಭ ಮಾಡಿಬಿಡ್ಬೇಕು.